ನಮಸ್ಕಾರ ವೀಕ್ಷಕರೇ. ಅತಿ ದೊಡ್ಡ ರಾಜಕೀಯ ಬೆಳವಣಿಗೆಗೆ ದಕ್ಷಿಣ ಭಾರತ ಸಾಕ್ಷಿಯಾಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ದಕ್ಷಿಣದಲ್ಲಿ ಪ್ರಾಬಲ್ಯ ಹೊಂದಿರೋ ಕಾಂಗ್ರೆಸ್ 2 ರಾಜ್ಯಗಳಲ್ಲಿ ಆಡಳಿತವನ್ನ ನಡೆಸ್ತಾ ಇದೆ. ಈ ಪೈಕಿ ಒಂದು ರಾಜ್ಯ ಕೈತಪ್ಪಿ ಹೋಗೋ ಬಗ್ಗೆ ಸುದ್ದಿ ಹರಿದಾಡ್ತಾ ಇದೆ. ಹಾಗಿದ್ರೆ ಒಂದಷ್ಟು ಎಂಎಲ್ಎಗಳು ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರಾ ಅನ್ನೋ ನಿರೀಕ್ಷೆ ಇದ್ರೆ ಅದು ಒಂದರ್ಥದಲ್ಲಿ ಸರಿಯೇ. ಆದ್ರೆ ಇಲ್ಲಿ ಬರೀ ಎಂಎಲ್ಎಗಳು ಬರ್ತಾ ಇಲ್ಲ. ಸ್ವತಃ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸೇರಿದಂತೆ ಬರೋಬ್ಬರಿ 50ರಿಂದ 55 ಎಂಎಲ್ಎಗಳು ಬಿಜೆಪಿಗೆ ಸೇರೋ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ತೆಲಂಗಾಣದಲ್ಲಿ ನಡೀತಾ ಇರೋ ಒಂದಷ್ಟು ವೇಗದ ಚಟುವಟಿಕೆಗಳು ಪುಷ್ಟಿ ನೀಡ್ತಾ ಇದೆ. ಎಲ್ಲವೂ ಸರಿ ಇದೆ ಅನ್ನುವಾಗ ಈ ಬೆಳವಣಿಗೆ ಆಗಿದ್ದು ಯಾಕೆ? ತೆಲಂಗಾಣದಲ್ಲಿ ಬಿಜೆಪಿ ಸರ್ಕಾರ ತಲೆ ಎತ್ತೋದು ನಿಜಾನ? ಹಾಗಿದ್ರೆ ಈಗ ಅಲ್ಲಿ ಆಗ್ತಾ ಇರೋದು ಏನು? ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇಂಥದೊಂದು ಸುದ್ದಿ ಹರಿದಾಡ್ತಾ ಇರೋದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡ್ತಾ ಇದೆ. ಯಾಕಂದ್ರೆ ಪರಿಪೂರ್ಣ ಮೆಜಾರಿಟಿಯಲ್ಲಿ ತೆಲಂಗಾಣ ಹಾಗೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ನಡೆಸ್ತಾ ಇದೆ. 2 ರಾಜ್ಯಗಳು ಗ್ಯಾರಂಟಿ ಯೋಜನೆಗಳಿಂದ ಕೈ ಪಾಲಾಯಿತು ಅನ್ನೋದು ವಾಸ್ತವ. ಅದೇನೇ ಇರಲಿ, ದಕ್ಷಿಣದಲ್ಲಿ ಬಿಜೆಪಿಗೆ ಒಂದೇ ಒಂದು ರಾಜ್ಯ ಇಲ್ಲ. ಅಂಥದ್ರಲ್ಲಿ 2 ರಾಜ್ಯ ಹೊಂದಿದ್ದ ಕಾಂಗ್ರೆಸ್ಗೆ ಈಗ 1 ರಾಜ್ಯ ಮಿಸ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇವೆ. ಈ ಎಲ್ಲಾ ಸುದ್ದಿ ಶುರುವಾಗಿದ್ದು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ದಿಢೀರಂತ ಮೋದಿ ಹಾಗೂ ಅಮಿತ್ ಶಾರನ್ನ ಭೇಟಿಯಾದ ಬಳಿಕ. ಅಂದಹಾಗೆ ಈ ಭೇಟಿಯಲ್ಲಿ ಎಲ್ಲೂ ನಾವು ಪಕ್ಷ ತೊರೆದು ಬರ್ತೀವಿ ಅಂತಲೋ ಅಥವಾ 50 ಶಾಸಕರು ಬರ್ತಾ ಇದ್ದೀವಿ ಅಂತಲೋ ಹೇಳಿಲ್ಲ. ಈ ಭೇಟಿ ವೇಳೆ ತೆಲಂಗಾಣದ ಅಭಿವೃದ್ಧಿಗೆ ಕೇಂದ್ರದ ಸಹಕಾರ ಕೋರಿರುವ ಬಗ್ಗೆ, ಯಾವೆಲ್ಲ ವಲಯಗಳಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಬೇಡಿಕೆ ಬಗ್ಗೆ ಮಾತ್ರವೇ ಸುದ್ದಿ ಆಗ್ತಾ ಇದೆ. ಹಾಗಿದ್ರೆ ಇದಕ್ಕೆ ಯಾಕೆ ಪಕ್ಷಾಂತರ ತಳುಕು ಹಾಕಿಕೊಳ್ತಾ ಇದೆ ಅಂದ್ರೆ, ಅದೇ ದಿನ ಇತ್ತ ಆಂಧ್ರದಿಂದ ಸಿಎಂ ಚಂದ್ರಬಾಬು ನಾಯ್ಡು ಕೂಡ ಮೋದಿಯನ್ನ ಭೇಟಿಯಾಗಿದ್ದಾರೆ. ಇದಕ್ಕೂ ಮುಂಚೆ 4 ವರ್ಷಗಳ ನಂತರ ಆಂಧ್ರ ಸಿಎಂ ಹಾಗೂ ತೆಲಂಗಾಣ ಸಿಎಂ ಮಹತ್ವದ ಮಾತುಕತೆಗೆ ದಿನಾಂಕ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಚಂದ್ರಬಾಬು ನಾಯ್ಡು ಕರೆಗೆ ಓಗೊಟ್ಟು ರೇವಂತ್ ರೆಡ್ಡಿ ಉಭಯ ರಾಜ್ಯಗಳ ನಡುವೆ ಮಹತ್ವದ ಮೀಟಿಂಗ್ಗೆ ದಿನಾಂಕವನ್ನ ನಿಗದಿ ಮಾಡಿಕೊಂಡಿದ್ದಾರೆ. ಅದರ ಬೆನ್ನಲ್ಲೇ ಇಬ್ಬರು ದೆಹಲಿಗೆ ದೌಡಾಯಿಸಿರೋದು, ಆತ್ಮೀಯತೆಯಿಂದ ಮೋದಿ ಜೊತೆ ಮಾತುಕತೆ ನಡೆಸಿರೋದು ಈ ಅನುಮಾನಗಳಿಗೆ ಮತ್ತಷ್ಟು ಪುಷ್ಟಿ ನೀಡ್ತಾ ಇದೆ. ಅರ್ಥಾತ್ ತೆಲಂಗಾಣದಲ್ಲಿ ಬಿಜೆಪಿ ಸರ್ಕಾರ ತಲೆ ಎತ್ತೋದಕ್ಕೆ ಚಂದ್ರಬಾಬು ನಾಯ್ಡು, ರೇವಂತ್ ರೆಡ್ಡಿ ಹಾಗೂ ಬಿಜೆಪಿ ಹೈಕಮಾಂಡ್ ಸೇರಿ ಮೆಗಾ ಪ್ಲಾನ್ ಮಾಡ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಈಗ ಎಲ್ಲರಲ್ಲಿರೋ ಪ್ರಶ್ನೆ ಏನಂದ್ರೆ, ಇದ್ದಕ್ಕಿದ್ದಂತೆ ಇಂಥ ನಿರ್ಧಾರವನ್ನ ರೇವಂತ್ ರೆಡ್ಡಿ ಯಾಕೆ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು. ಇದರ ಹಿಂದೆ ಹಣದಾಟ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಖಂಡಿತವಾಗಿಯೂ ಹೇಳೋದಕ್ಕಾಗಲ್ಲ. ರಾಜಕೀಯ ಅಂದ್ಮೇಲೆ ಅಲ್ಲಿ ಹಣ, ಅಧಿಕಾರ ಎಲ್ಲವೂ ಇದ್ದೇ ಇರುತ್ತೆ ಅನ್ನೋದು ಗೊತ್ತಿರೋ ವಿಚಾರವೇ. ಆದ್ರೆ ಬರೋಬ್ಬರಿ 50ರಿಂದ 55 ಎಂಎಲ್ಎಗಳ ಜೊತೆಗೆ ಪಕ್ಷವನ್ನ ತೊರೆಯೋದಕ್ಕೆ ಕಾರಣ ಏನು ಅಂದ್ರೆ, ಅದು ತೆಲಂಗಾಣ ಕಾಂಗ್ರೆಸ್ನಲ್ಲಿನ ಒಳಜಗಳ, ಅಸಮಾಧಾನಗಳು ಅಂತ ಹೇಳಲಾಗ್ತಾ ಇದೆ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಹಾಗೂ ಟಿಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಾಯಕರ ಆಯ್ಕೆ ವಿಚಾರದಲ್ಲಿ ಒಳಜಗಳ ತಾರಕಕ್ಕೇರಿದೆ. ರೇವಂತ್ ರೆಡ್ಡಿ ವಿರುದ್ಧ ತೆಲಂಗಾಣ ಕಾಂಗ್ರೆಸ್ನ ಹಿರಿಯ ನಾಯಕರು ತಿರುಗಿ ಬಿದ್ದಿರೋದು ಸುದ್ದಿ ಆಗ್ತಾ ಇದೆ. ಅದರಲ್ಲೂ ರೇವಂತ್ ರೆಡ್ಡಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಫುಲ್ ಸಪೋರ್ಟಿವ್ ಆಗಿದ್ದು ಅವರಿಗೆ ಫ್ರೀ ಹ್ಯಾಂಡ್ ನೀಡೋ ಮನಸ್ಥಿತಿಯಲ್ಲಿದ್ದಾರೆ. ಇದು ಅಲ್ಲಿನ ಹಿರಿಯ ನಾಯಕರಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಿಚ್ಚು ಹೊತ್ತುವಂತೆ ಮಾಡಿದೆ. ರೇವಂತ್ ರೆಡ್ಡಿ ಟಿಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ SC ST ಅಥವಾ ಇತರೆ ಹಿಂದುಳಿದ ಸಮುದಾಯದವರಿಗೆ ನೀಡಿ ಅನ್ನೋ ಪ್ರಪೋಸಲ್ ಅನ್ನ ಹೈಕಮಾಂಡ್ ಮುಂದೆ ಇಟ್ಟಿರೋದು ಕೂಡ ಕೆಲವರ ಅಸಮಾಧಾನಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಈ ಪ್ರಪೋಸಲ್ ಇಟ್ಟಿದ್ದೇ ತಡ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನ ಪೋಸ್ಟ್ಪೋನ್ ಮಾಡಿದೆ. ರಾಹುಲ್ ಗಾಂಧಿ ರೇವಂತ್ ರೆಡ್ಡಿಗೆ ಫ್ರೀ ಹ್ಯಾಂಡ್ ನೀಡುವಷ್ಟು ಒಡನಾಟ ಹೊಂದಿದ್ರು ಎಲ್ಲಾ ನಿರ್ಧಾರಗಳನ್ನು ರಾಹುಲ್ ಒಬ್ಬರೇ ತೆಗೆದುಕೊಳ್ಳಲ್ಲ ಅನ್ನೋದು ಕೂಡ ಆಗಾಗ ಸಾಬೀತಾಗ್ತಾ ಇರುತ್ತೆ. ಅದರಲ್ಲೂ ಕೆಲವೊಂದು ಸಿದ್ಧ ಸೂತ್ರಗಳನ್ನ ಕೈ ನಾಯಕರು ದಾಟಿ ಹೊರಬರೋದಕ್ಕೆ ಚಾನ್ಸೇ ಇಲ್ಲ ಅನ್ನೋ ಮಾತುಗಳು ಇವೆ. ಈ ರೀತಿ ಆಂತರಿಕ ಸಮಸ್ಯೆ ತಾರಕಕ್ಕೇರಿದರೆ ಅಂತಿಮವಾಗಿ ಅದೆಲ್ಲವೂ ಸಿಎಂ ತಲೆ ಮೇಲೆ ಬರಲಿದೆ ಅನ್ನೋದು ರೆಡ್ಡಿ ಚಿಂತನೆ ಎನ್ನಲಾಗ್ತಾ ಇದೆ. ಇದಕ್ಕಿಂತ ಹೆಚ್ಚಾಗಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ತಲೆ ಎತ್ತೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಅದರಲ್ಲಿ ಗ್ಯಾರಂಟಿ ಕಮಾಲ್ ಮಾಡ್ತು ಅನ್ನೋದು ಮೇಲ್ನೋಟಕ್ಕೆ ಹರಿದಾಡ್ತಾ ಇರೋ ವಿಚಾರ. ಆದ್ರೆ ಅದರಿಂದ ಆಚೆಗೆ ಸಾಕಷ್ಟು ಕಾರಣಗಳಿವೆ. ಪ್ರಮುಖವಾಗಿ ತೆಲಂಗಾಣ ರಚನೆಗೆ ಕಾರಣವಾದ ಹಾಗೂ ತೆಲಂಗಾಣದ ಮೊದಲ ಪಕ್ಷ BRS ಮೇಲಿದ್ದ ಆಡಳಿತ ವಿರೋಧಿ ಅಲೆ. ಆದ್ರೆ ಈ ಆಡಳಿತ ವಿರೋಧಿ ಅಲೆ ಬಿಜೆಪಿಗೆ ಲಾಭ ಆಗದೆ ಕಾಂಗ್ರೆಸ್ಗೆ ಲಾಭ ಆಗೋದಕ್ಕೆ ರೇವಂತ್ ರೆಡ್ಡಿ ಕೂಡ ಪ್ರಮುಖ ಕಾರಣ ಅನ್ನೋ ಟಾಕ್ ಇದೆ. ಪಕ್ಷದ ಒಳಗೆ ರೇವಂತ್ ರೆಡ್ಡಿಗೆ ಸಿಕ್ಕಾಪಟ್ಟೆ ವಿರೋಧ ಇದೆ. ಅದಕ್ಕೆ ಪ್ರಮುಖ ಕಾರಣ ಅವರು ಮೂಲ ಕಾಂಗ್ರೆಸ್ಸಿಗರಲ್ಲ, ಔಟ್ಸೈಡರ್ ಅನ್ನೋದು. ಬಿಜೆಪಿಯ ವಿದ್ಯಾರ್ಥಿ ಸಂಘಟನೆ ABVPಯಿಂದ ತಮ್ಮ ಚಟುವಟಿಕೆ ಆರಂಭಿಸಿದ ರೇವಂತ್ ರೆಡ್ಡಿ ಸಾಕಷ್ಟು ಪಕ್ಷಗಳನ್ನ ನೋಡಿದ್ದಾರೆ. ಮೊದಲು BRS, ಅಲ್ಲಿಂದ TDP, ಅನಂತರ ಕಾಂಗ್ರೆಸ್. ಆದ್ರಿಂದ ಕಾಂಗ್ರೆಸ್ಗೆ ಬರ್ತಾ ಇದ್ದ ಹಾಗೆ ಅವರ ವಿರುದ್ಧ ಸಾಕಷ್ಟು ಜನರು ದನಿ ಏರಿಸಿರ್ತಾರೆ. ಇದೆಲ್ಲದರ ಮಧ್ಯೆಯೂ 2021ರಲ್ಲಿ
ಟಿಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಹೈಕಮಾಂಡ್ ರೇವಂತ್ ರೆಡ್ಡಿಗೆ ನೀಡುತ್ತೆ. ಅಲ್ಲಿಂದ ಪಕ್ಷ ಸಂಘಟನೆಯಲ್ಲಿ ರೇವಂತ್ ರೆಡ್ಡಿ ಯಶಸ್ವಿ ಆದ್ರು ಅನ್ನೋ ಟಾಕ್ ಇದೆ. ಅಲ್ಲದೆ ರೇವಂತ್ ರೆಡ್ಡಿಗೆ ವರವಾಗಿದ್ದು ತೆಲಂಗಾಣ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಬಂಡಿ ಸಂಜಯ್ ಕುಮಾರ್ ಅವರನ್ನ ತೆಗೆದಿದ್ದು ಅಂತಲೂ ಹೇಳಲಾಗುತ್ತೆ. ಆದರೆ ರಿಸಲ್ಟ್ ಬಂದ ಬಳಿಕ ಕಾಂಗ್ರೆಸ್ ವಿಕ್ಟರಿ ಹೀರೋ ಆಗಿದ್ದು ಮಾತ್ರ ರೇವಂತ್ ರೆಡ್ಡಿ. ಆದರೆ ಸಿಎಂ ಸ್ಥಾನದಲ್ಲಿ ಅವರು ಕೂರುವ ತನಕ ಹಾಗೂ ಕೂತ ಬಳಿಕವೂ ಪಕ್ಷದ ಒಳಗೆ ಸತತ ವಿರೋಧವಿದೆ. ಇದೇ ಕಾರಣಕ್ಕಾಗಿ ಈ ನಿರ್ಧಾರವನ್ನ ತೆಗೆದುಕೊಳ್ತಾ ಇರಬಹುದು ಅಂತ ಲೆಕ್ಕ ಹಾಕಲಾಗ್ತಾ ಇದೆ. 71 ಸೀಟ್ ಗೆದ್ದು ತೆಲಂಗಾಣದಲ್ಲಿ ಅಧಿಕಾರ ಹಿಡಿದಿರೋ ಕಾಂಗ್ರೆಸ್ನಲ್ಲಿ 50ರಿಂದ 55 ಎಂಎಲ್ಎಗಳು ರೇವಂತ್ ರೆಡ್ಡಿ ಬೆನ್ನಿಗೆ ನಿಲ್ತಾರೆ ಅಂದ್ರೆ ಅವರು ಎಷ್ಟು ಪವರ್ಫುಲ್ ಅನ್ನೋದನ್ನ ತೋರಿಸಿದಂತೆ ಆಗುತ್ತೆ ಅಂತಲೂ ಹೇಳಲಾಗ್ತಾ ಇದೆ. ಇನ್ನು ಕಳೆದ ಕೆಲ ತಿಂಗಳುಗಳ ಹಿಂದೆ ಒಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು. ಅದೇನೆಂದ್ರೆ ಅಭಿವೃದ್ಧಿ ಹಾಗೂ ಮಹತ್ವದ ಯೋಜನೆಗಳ ಉದ್ಘಾಟನೆಗೆ ಬಂದಿದ್ದ ಪ್ರಧಾನಿ ಮೋದಿಯನ್ನ ರೇವಂತ್ ರೆಡ್ಡಿ ನನ್ನ ದೊಡ್ಡ ಅಣ್ಣ ಅಂತ ಕರೆದಿದ್ದು ಬಹಳ ಸದ್ದು ಮಾಡಿತ್ತು. ಯಾವುದೇ ಪಕ್ಷ ಆಗಿರ್ಲಿ ಒಬ್ಬ ಪ್ರಧಾನಿಗೆ ಹೇಗೆ ಗೌರವ ನೀಡಬೇಕು ಅನ್ನೋದಕ್ಕೆ ರೇವಂತ್ ರೆಡ್ಡಿ ಸಾಕ್ಷಿ ಅಂತ ಜನರು ಹಾಡಿ ಹೊಗಳಿದ್ರು. ಆದ್ರೆ ಅದು ರಾಜಕೀಯದಲ್ಲಿ, ಅದರಲ್ಲೂ ತೆಲಂಗಾಣ ಕಾಂಗ್ರೆಸ್ನಲ್ಲಿ ಬೇರೆಯದ್ದೇ ರೀತಿಯಲ್ಲಿ ಸದ್ದು ಮಾಡಿತ್ತು. ಅದೇನೆಂದ್ರೆ ರೇವಂತ್ ರೆಡ್ಡಿಯ ಮೂಲ ಎಬಿವಿಪಿ, ಆದ್ರಿಂದ ಬಿಜೆಪಿ ಮೇಲೆ ಯಾವಾಗ್ಲೂ ಸಾಫ್ಟ್ ಕಾರ್ನರ್ ಇದ್ದೇ ಇರುತ್ತೆ, ರೇವಂತ್ ರೆಡ್ಡಿಯನ್ನ ನಂಬೋಕೆ ಸಾಧ್ಯವಿಲ್ಲ ಅಂತೆಲ್ಲ ಅವರ ವಿರೋಧಿಗಳು ಮಾತನಾಡ್ಕೊಂಡಿದ್ರು. ಆದ್ರಿಂದ ಸಹಜವಾಗಿಯೇ ಅವರಿಗೆ ಬಿಜೆಪಿ ಕಡೆ ಒಲವಿತ್ತು ಅನ್ನೋ ಮಾತು ಕೇಳಿ ಬರ್ತಾ ಇತ್ತು. ಅದು ಕೂಡ ಈ ಸುದ್ದಿಗೆ ಪುಷ್ಟಿ ಕೊಡ್ತಾ ಇದೆ. ಅಲ್ಲದೆ ಸುಮಾರು 10 ವರ್ಷಗಳ ಕಾಲ ರೇವಂತ್ ರೆಡ್ಡಿ ಟಿಡಿಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಚಂದ್ರಬಾಬು ನಾಯ್ಡು ಆಪ್ತ ವಲಯದಲ್ಲೂ ಇದ್ರು ಅನ್ನೋ ಮಾತಿದೆ. ಈಗ ಎನ್ಡಿಎಯಲ್ಲಿ ಸಿಬಿಎನ್ ಹಾಗೂ ಮೋದಿ ಸ್ನೇಹ ಹಿಂದೆಂದಿಗಿಂತ ಗಟ್ಟಿಯಾಗಿದೆ. ಆದ್ರಿಂದ ಈ ಬೆಳವಣಿಗೆ ಆಯ್ತು ಅಂದ್ರೆ ಅದರಲ್ಲಿ ಚಂದ್ರಬಾಬು ನಾಯ್ಡು ಪಾತ್ರ ಕೂಡ ಮಹತ್ವದ್ದಾಗಿರಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಒಂದು ವೇಳೆ ರೇವಂತ್ ರೆಡ್ಡಿ ಬಿಜೆಪಿ ಸೇರಿದ್ದೇ ಆದ್ರೆ ಅದಕ್ಕೆ ಇನ್ನೂ ಒಂದು ಪ್ರಮುಖ ಕಾರಣ ಇದೆ. ಅದೇನೆಂದ್ರೆ ರೇವಂತ್ ರೆಡ್ಡಿಯ ಕಂಪ್ಲೀಟ್ ಫೋಕಸ್ ಇರೋದು ತೆಲಂಗಾಣದ ಅಭಿವೃದ್ಧಿ ಕಡೆಗೆ. ಬಿಜೆಪಿ ಹೈಕಮಾಂಡ್ ಜೊತೆಗೆ ಯಾವ ಸಂದರ್ಭದಲ್ಲಿ ಅವರು ಕಾಣಿಸಿಕೊಂಡ್ರೂ ಕೇವಲ ಅಭಿವೃದ್ಧಿ ಬಗ್ಗೆಯೇ ಮಾತಾಡ್ತಾರೆ. ಅಂಕಿ ಅಂಶಗಳ ಮೂಲಕ ಯಾವ್ಯಾವ ವಲಯವನ್ನ ಬಲಪಡಿಸೋದಕ್ಕೆ ಏನೆಲ್ಲ ಅಗತ್ಯ ಇದೆ ಅನ್ನೋದನ್ನ ಸಾಕಷ್ಟು ಬಾರಿ ಬಹಿರಂಗಪಡಿಸಿದ್ದಾರೆ. ಅದೆಲ್ಲವೂ ಸಾಧ್ಯವಾಗಬೇಕು ಅಂದ್ರೆ ತೆಲಂಗಾಣದಲ್ಲಿ ತಮ್ಮ ರಾಜಕೀಯ ಇನ್ನೊಂದು ಹಂತಕ್ಕೆ ಗಟ್ಟಿಯಾಗಬೇಕು ಅಂದ್ರೆ ಮೋದಿ ಸರ್ಕಾರದ ಸಪೋರ್ಟ್ ಬೇಕೇ ಬೇಕು ಎನ್ನಲಾಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಎಷ್ಟೇ ಫ್ರೀ ಹ್ಯಾಂಡ್ ನೀಡಿದ್ರು ಅವರ ರಾಜಕೀಯ ಫಾರ್ಮುಲಾದಲ್ಲಿ ಅಭಿವೃದ್ಧಿ ಅನ್ನೋದಕ್ಕೆ ಜಾಗ ಇಲ್ಲ. ಬೇರೆಯದ್ದೇ ರೀತಿಯಲ್ಲಿ ಅವರ ರಾಜಕೀಯ ನಡೆಯುತ್ತೆ. ಆದ್ರಿಂದ ಅವರನ್ನ ನಂಬಿಕೊಂಡ್ರೆ ತೆಲಂಗಾಣದಲ್ಲಿ ಯಾವ ಅಭಿವೃದ್ಧಿ ಸಾಧ್ಯವಿಲ್ಲ ಅನ್ನೋ ನಿಟ್ಟಿನಲ್ಲಿ ಯೋಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಲ್ಲಿ 55 ಎಂಎಲ್ಎಗಳ ಜೊತೆಗೆ ರೇವಂತ್ ರೆಡ್ಡಿ ಬಿಜೆಪಿಗೆ ಬಂದಿದ್ದೆ ಆದ್ರೆ ಅದು ಲೋಕಸಭಾ ಸೀಟ್ಗಳ ಮೇಲೂ ಎಫೆಕ್ಟ್ ಆಗುತ್ತೆ. 99 ಸೀಟ್ ಗೆದ್ದು ಖುಷಿಯಲ್ಲಿರೋ ರಾಹುಲ್ಗೆ ಸಂಖ್ಯೆ ಕಮ್ಮಿಯಾಗೋ ಸಂಕಷ್ಟ ಎದುರಾಗುತ್ತೆ. ಆದ್ರಿಂದ ಮುಂದೆ ಏನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.